ನಿಮ್ಮ ಜೀವನದಲ್ಲಿ ನೀವೇನಾದರೂ ಕೆಲಸದ ವಿಷಯವಾಗಿರಬಹುದು, ಬಿಸ್ನೆಸ್ ವಿಷಯವಾಗಿರಬಹುದು, ಇನ್ಕಮ್ ವಿಷಯವಾಗಿರಬಹುದು, ತಲೆ ಕೆಡಿಸ್ಕೊಂಡಿದ್ದಲ್ಲಿ ನಿಮಗೇನು ಗೈಡೆನ್ಸ್ ಇದೆ ಕಾರ್ಡ್ಸಿಂದ ಅಂತ ನೋಡೋಣ ಬನ್ನಿ. ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಚೇಂಜಸ್ಗಳು ಕಾಣಿಸ್ತಾ ಇದೆ. ನಿಮ್ಮ ಇನ್ಕಮ್ ಸೋರ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟು ಇಲ್ಲಿ ಸ್ಪೆಷಲಿ ಬಿಸ್ನೆಸ್ ಲೈನಲ್ಲಿರೋರಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಔಟ್ಕಮ್ ರಿಸಲ್ಟ್ ಮನಿ ಅಷ್ಟು ಚೆನ್ನಾಗಿ ಬರೋ ಥರ ಕಾಣಿಸ್ತಿಲ್ಲ. ನೀವು ಸಡನ್ನಾಗಿ ಏನಾದ್ರು ಡಿಸಿಷನ್ಸ್ನ ತೊಗೊಂಡಿದ್ರೆ, ಚೇಂಜಸ್ ಮಾಡಿದರೆ ಅದು ಇದಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಸೊ ನೀವು ಮಾಡಿರೋ ಚೇಂಜಸ್ ಬಗ್ಗೆ ಮತ್ತೊಮ್ಮೆ ನೀವು ಹೋಗಿ ನೋಡಿ, ನೀವು ಅದನ್ನು ಮತ್ತೆ ಹೇಗೆ ಸರಿಪಡಿಸ್ಬಹುದು ಅಂತ. ಇದು ಒಂದು ನಿಮಗೆ ಇಲ್ಲಿ ಸಿಗ್ತಾ ಇರೋ ಇಮಿಡಿಯೇಟ್ ಗೈಡೆನ್ಸ್. ನೀವು ಲೇಟೆಸ್ಟಾಗಿ ಮಾಡಿರೋ ಚೇಂಜಸ್ಸಿಂದ ಇದು ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್, ನೀವು ಸ್ಮಾರ್ಟಾಗಿ ವರ್ಕ್ ಮಾಡಿದಷ್ಟು ಎಫೆಕ್ಟಿವ್ ಆಗಿರುತ್ತೆ. ನೀವು ಎಷ್ಟು ಸಿಂಪಲ್ಲಾಗಿ ಇಟ್ಕೋತಿರೋ ಅದೇ ನಿಮಗೆ ಸಿಂಪಲ್ ಈಸ್ ಮೋರ್ ಅಂತ ಹೇಳ್ತಾರಲ್ಲ, ಆ ಥರ ಒಂಥರ ಮುಂಚಿಂದ ಪ್ರಾಕ್ಟೀಸ್ ಮಾಡ್ಕೊಂಬಂದಿರೋದಾಗಿರ್ಬೋದು, ತೀರಾ ಸಿಂಪಲ್ ಅಂತ ಅನ್ನಿಸ್ಬೋದು. ಆ ಒಂದು ಸ್ಟೆಪ್ಗಳೇ ನಿಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಗೋದು. ಸೊ ತುಂಬ ಓವರ್ ಥಿಂಕ್ ಮಾಡಬೇಡಿ, ಅದರಲ್ಲೇ ಟೈಮ್ ವೇಸ್ಟ್ ಮಾಡಬೇಡಿ. ಏನೋ ಎಕ್ಸ್ಟ್ರಾಡಿನರಿ ಔಟ್ ಆಫ್ ದ ಬಾಕ್ಸ್ ನಾನೇನೋ ಮಾಡ್ತೀನಿ ಅಂತ ಹೋಗಬೇಡಿ. ನೀವೀಗ ಸದ್ಯಕ್ಕೆ ಸಿಂಪಲ್ ಸ್ಟೆಪ್ಸ್ನ ಮಾತ್ರ ಹಿಡ್ಕೊಳ್ಳಿ, ಅದರಿಂದ ರಿಸಲ್ಟ್ಸ್ ನೋಡ್ತೀರಾ. ಅದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಕರಿಯರಲ್ಲಿ ಕೂಡ ಆಗಿರಬಹುದು. ಕೆಲವೊಮ್ಮೆ ನಿಮ್ಮ ಬಾಸ್ನ ಇಂಪ್ರೆಸ್ ಮಾಡೋದು ಕೂಡ ಆಗಿರಬಹುದು ಸಿಂಪಲ್ ಸ್ಟೆಪ್ಸ್ ಅಂದರೆ, ನೀವು ಜಾಬಲ್ಲಿದ್ದಲ್ಲಿ. ನೆಕ್ಸ್ಟ್, ನೀವು ನಿಮ್ಮ ಕಾಮ್ನೆಸ್ನ ಈ ಸಿಚುವೇಷನಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಏನೇ ಏರುಪೇರು ನಡೀತಿರ್ಬೋದು, ಅದನ್ನು ನೀವು ನಿಮ್ಮ ಎನರ್ಜಿ ಒಳಗಡೆ ತಂದ್ಕೊಂಡ್ರೆ ನಿಮ್ಮ ಎನರ್ಜಿ ಅಂಥದ್ದೇ ಸಿಚುವೇಷನ್ನ ಮತ್ತೆ ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಓಕೆ, ಇಲ್ಲಿ ತನಕ ಏನಾಗಿದೆಯೋ ಆಗಿದೆ, ಇನ್ನು ಮುಂದೆ ಸಿಚುವೇಷನ್ನ ಕಂಟ್ರೋಲಿಗೆ ತರ್ತೀನಿ ಅಂತ ನೀವು ರಿಲ್ಯಾಕ್ಸ್ಡಾಗಿ ಕಾಮ್ ವೇನಲ್ಲಿ ಸಿಂಪಲ್ ಸ್ಟೆಪ್ಸ್ ತೊಗೊಂಡು ನೀವು ಮುಂದುವರೆದ್ರೆ ಇಮ್ಮಿಡಿಯೇಟಾಗಿ ರಿಸಲ್ಟ್ಸ್ ನೋಡ್ತೀರಾ. ಸೊ ಅದಕ್ಕೆ ನಿಮ್ಮ ಕಾಮ್ನೆಸ್ ತುಂಬ ಹೆಲ್ಪ್ ಮಾಡುತ್ತೆ, ನಿಮ್ಮ ನೆಕ್ಸ್ಟ್ ಸ್ಟೆಪ್ ತೊಗೊಳೋದಕ್ಕಾಗಲಿ, ನೆಕ್ಸ್ಟು ರಿಸಲ್ಟ್ಸ್ ನೋಡೋದಕ್ಕಾಗಲಿ. ಸೊ ಆ್ಯಂಡ್ ಇನ್ನೊಂದು ಏನು ಕಾಣಿಸ್ತಾ ಇದೆ ಅಂದರೆ, ಇಲ್ಲಿ ಏನೇ ಏರುಪೇರುಗಳಿರಬಹುದು ನಿಮ್ಮ ಕೆಲಸದಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ, ಸ್ಟಿಲ್ ನೀವು ನಿಮ್ಮ ಒಂದು ಪಾತಲ್ಲಿ ಸಣ್ಣ ಪುಟ್ಟ ಏನಂತಾರೆ ವಿನ್ಗಳಿದೆ. ಅಂದರೆ ಖುಷಿಗಳು, ಒಂದು ಖುಷಿ ಪಡೋ ವಿಷಯ, ಹೆಮ್ಮೆ ಪಡೋ ವಿಷಯ ಸಣ್ಣ ಪುಟ್ಟದಂತೂ ಇದೆ. ಸೊ ನೀವೀಗ ಈ ಕ್ಷಣ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಅದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡಿದಷ್ಟು ಲಾ ಆಫ್ ಅಟ್ರಾಕ್ಷನ್ ನಿಮ್ಗೆ ಇನ್ನೂ ಅಂಥದ್ದೇ ಸಿಚುವೇಷನ್ನ ತಂದುಕೊಡ್ತಾ ಹೋಗುತ್ತೆ ಲೈಫಲ್ಲಿ. ಸೊ ಸಿಂಪಲ್ಲಾಗಿ ಯೋಚನೆ ಮಾಡಿ, ಕ್ವಿಕ್ಕಾಗಿ ಆ್ಯಕ್ಟ್ ಮಾಡಿ, ಕಾಮಾಗಿರಿ. ನಿಮ್ಮ ಸಣ್ಣ ಪುಟ್ಟ ಒಂದು ಗೆಲುವನ್ನು ಸೆಲೆಬ್ರೇಟ್ ಕೂಡ ಮಾಡಿ.